ಇಂದಿನ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯ ಈರುಳ್ಳಿ ಬೆಲೆನ ನೋಡ್ತಾ ಹೋಗೋಣ. ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ನೀವು ನೋಡ್ತಾ ಇರ್ಬೋದು, ಫ್ರೆಶ್ ಆಗಿರುವಂತಹ ಈರುಳ್ಳಿ ಇದೆ ನೋಡಬಹುದು. ಏನೇ ಒಂದು ಡೌಟ್ ಇದ್ರೂ ಕಾಲ್ ಮಾಡಬಹುದು. ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡೋಣ. ಹಾಗೆಯೇ ಇವತ್ತು ಅರೈವಲ್ಸ್ ಕೂಡ ಕಡಿಮೆ ಬಂದಿದೆ. ಅದ್ರ ಜೊತೆಗೆ ಕರ್ನಾಟಕದ ಈರುಳ್ಳಿಗೆ ಏನು ರೇಟ್ ಇದೆ, ಹಾಗೆ ಮಹಾರಾಷ್ಟ್ರ ಈರುಳ್ಳಿಗೆ ಏನು ಟಾಪ್ ರೇಟ್ ನಡೀತಾ ಇದೆ ಅಂತ ಹೇಳಿ ನಾವು ಚೆಕ್ ಮಾಡ್ತಾ ಹೋಗೋಣ. ಸೈಜ್ ವೈಸ್ಗಳ ಮೇಲೂ ರೇಟ್ನ ನಾವು ನೋಡ್ತಾ ಹೋಗೋಣ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಡೇಟು 3/7/2025 ಗುರುವಾರ. ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡೋಣ. ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ ರೇಟ್ನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂಥ ಈರುಳ್ಳಿಗೆ 14 ರೂಪಾಯಿ ಕೆಜಿ ಇದೆ. ಇದು 1 ಕ್ವಿಂಟಲ್ಗೆ 1400 ರೂಪಾಯಿ ಆಗುತ್ತೆ. ನೋಡಬಹುದು ಈರುಳ್ಳಿನ ನಾವು ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೇಂಜಲ್ಲಿದೆ ಅಂತ ಹೇಳ್ಬಿಟ್ಟು. ಇದು ಕೂಡ 14 ರೂಪಾಯಿ ಇದೆ. 1 ಕೆಜಿಗೆ 14 ರೂಪಾಯಿ ಆಗುತ್ತೆ. 1 ಕ್ವಿಂಟಲ್ಗೆ 1400 ರೂಪಾಯಿ ಆಗುತ್ತೆ. ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ 15 ರೂಪಾಯಿ 1 ಕೆಜಿ ಇದೆ. ಪ್ರತಿ 1 ಕೆಜಿಗೂ 15 ರೂಪಾಯಿ ಆಗುತ್ತೆ. 1 ಕ್ವಿಂಟಲ್ಗೆ 1500 ರೂಪಾಯಿ ಆಗುತ್ತೆ. ಪ್ರತಿ ಕ್ವಿಂಟಲ್ಗೆ 1500 ರೂಪಾಯಿ ಆಗುತ್ತೆ. 50 ಕೆಜಿ ಬ್ಯಾಗ್ ಕೂಡ ಯಶವಂತಪುರ ಮಾರ್ಕೆಟ್ನಲ್ಲಿ ಸಿಗುತ್ತೆ ಈರುಳ್ಳಿ. ಇದು 15 ರೂಪಾಯಿಗೆ 1 ಕೆಜಿ ಸಿಗ್ತಾ ಇದೆ. 1 ಕ್ವಿಂಟಲ್ಗೆ 1500 ರೂಪಾಯಿ ಆಗುತ್ತೆ. ನೋಡಬಹುದು ಇದು 17 ರೂಪಾಯಿಗೆ 1 ಕೆಜಿ ಈರುಳ್ಳಿ ಸಿಗ್ತಾ ಇದೆ. 1 ಕ್ವಿಂಟಲ್ಗೆ 1700 ರೂಪಾಯಿ ಆಗುತ್ತೆ. ಏನೇ ಒಂದು ಡೌಟ್ ಇದ್ರೂ ನಿಮಗೆ ಮೊದಲಿಂದನೂ ಹೇಳ್ತಾ ಇರ್ತೀವಿ, ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ. ಇದು 19 ರೂಪಾಯಿ ಕೆಜಿ ಇದೆ. 1900 ರೂಪಾಯಿ ಆಗುತ್ತೆ. ಸೊ ನೀವು ಯಾರೆಲ್ಲ ರೈತರು ಈರುಳ್ಳಿ ಬೆಳೆದಿರುವಂತಹ ರೈತರು ಈರುಳ್ಳಿ ರೆಡಿ ಇದ್ದು ಯಶವಂತಪುರ ಮಾರ್ಕೆಟ್ಗೆ ತರಬೇಕು ಅಂದರೂ ಕೂಡ ನೀವು ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಬೋದು. ಇದು 17 ರೂಪಾಯಿ ಕೆಜಿ ಇದೆ. 1700 ರೂಪಾಯಿ ಆಗುತ್ತೆ. ನೋಡಬಹುದು ಈರುಳ್ಳಿ ಯಾವ ರೇಂಜಲ್ಲಿದೆ ಅಂತ ಹೇಳಿಬಿಟ್ಟು ಕ್ವಾಲಿಟಿಗಳನ್ನ ಚೆಕ್ ಮಾಡಬೇಕಾಗತ್ತೆ. ಇದು 19 ರೂಪಾಯಿ ಕೆಜಿ ಇದೆ. 1 ಕ್ವಿಂಟಲ್ಗೆ 1900 ರೂಪಾಯಿ ಆಗುತ್ತೆ. ಪ್ರತಿ ಕ್ವಿಂಟಲ್ಗೂ 1900 ರೂಪಾಯಿ ಆಗುತ್ತೆ. ನೋಡಬಹುದು ಇದು 20 ರೂಪಾಯಿಗೆ 1 ಕೆಜಿ ಈರುಳ್ಳಿ ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ. 1 ಕ್ವಿಂಟಲ್ಗೆ 2000 ರುಪೀಸ್ ಆಗುತ್ತೆ. ನೋಡಬಹುದು 20 ರೂಪಾಯಿಯಿಂದ 1 ಕೆಜಿ ಈರುಳ್ಳಿ ಯಶವಂತಪುರ ಮಾರ್ಕೆಟಲ್ಲಿ ನಿಮಗೆ ಸಿಗ್ತಾ ಇದೆ. ಇದು 21 ರೂಪಾಯಿ ಕೆಜಿ ಇದೆ. ನೋಡಬಹುದು ಇದು ಕೂಡ ಬಿಗ್ ಸೈಜ್ ಎಲ್ಲ ಇದ್ದಾವೆ. 21 ರೂಪಾಯಿಗೆ 1 ಕೆಜಿ ಈರುಳ್ಳಿ ಸಿಗ್ತಾ ಇದೆ. 1 ಕ್ವಿಂಟಲ್ಗೆ 2100 ರುಪೀಸ್ ಆಗುತ್ತೆ. ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಟಾಪ್ ರೇಟ್ನ ನೀವು ನೋಡ್ತಾ ಇರಬಹುದು. ಇದು 21 ರೂಪಾಯಿ ಕೆಜಿ ಇದೆ. 1 ಕ್ವಿಂಟಲ್ಗೆ 2100 ರುಪೀಸ್ ಆಗುತ್ತೆ. ಸೊ ಫ್ರೆಶ್ ಆಗಿರುವಂತಹ ಈರುಳ್ಳಿ ಇದೆ. ಹಾಗೆಯೇ ಡಬಲ್ ಪತ್ತಿ ಇದೆ. ಚೆನ್ನಾಗಿ ಡ್ರೈ ಆಗಿದೆ. ಡ್ಯಾಮೇಜ್ ಇಲ್ಲ, ಮೇಯ್ನಾಗಿ ಡ್ಯಾಮೇಜ್ ಇಲ್ಲ. ನೋಡಬಹುದು ನೀವು ಚೆಕ್ ಮಾಡಬಹುದು. ಏನೇ ಒಂದು ಡೌಟ್ ಇದ್ರೂ ಕಾಲ್ ಮಾಡಿ ಕನ್ಫರ್ಮ್ ಮಾಡಬಹುದು. ಈರುಳ್ಳಿ ಬೇಕು ಯಶವಂತಪುರ ಮಾರ್ಕೆಟ್ಗೆ ಬಂದು ತಗೊತೀನಿ ಅನ್ನೋರು ಫಸ್ಟು ಕನ್ಫರ್ಮ್ ಮಾಡ್ಕೊಳ್ಳಿ. ಇದು 23 ರೂಪಾಯಿ ಕೆಜಿ ಇದೆ. 1 ಕ್ವಿಂಟಲ್ಗೆ 2300 ರುಪೀಸ್ ಆಗುತ್ತೆ. ಇದು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಟಾಪ್ ರೇಟ್ ಆಗಿದೆ. 23 ರೂಪಾಯಿ ಯಶವಂತಪುರ ಮಾರ್ಕೆಟ್ನಲ್ಲಿ ಟಾಪ್ ರೇಟ್ ನಡೀತಾ ಇದೆ. ಇದು ಕೂಡ 23 ರೂಪಾಯಿ ಕೆಜಿ ಇದೆ. 1 ಕ್ವಿಂಟಲ್ಗೆ 2300 ರುಪೀಸ್ ಆಗುತ್ತೆ. ನೋಡ್ಬೋದು ಈರುಳ್ಳಿನ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ, ಸೈಜ್ಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ಡ್ಯಾಮೇಜ್ ಇಲ್ಲ ಮೇಯ್ನಾಗಿ. ಸೊ ಚೆಕ್ ಮಾಡಿಬಿಟ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ಗೆ ಬಂದು ನೀವು ಕೊಂಡ್ಕೊಳ್ಬಹುದು ಅಥವಾ ಮಾರಬಹುದು. ನೋಡಿ ಮೇಯ್ನಾಗಿ ರೈತರು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ, ನೀವು ಬೆಳೆದಿರುವಂತಹ ಬೆಳೆನ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು. ನೀವು ಮಾಡಬೇಕಾಗಿರೋದು ಇಷ್ಟೇ, ಫಸ್ಟು ಕಾಲ್ ಮಾಡಿ ಕೇಳಿ ಯಾವ ರೇಂಜಲ್ಲಿ ನಡೀತಿದೆ, ಹೇಗೆ ಏನು ಅಂತ ಹೇಳಿಬಿಟ್ಟು ಚೆಕ್ ಮಾಡಿಬಿಟ್ಟು ಯಶವಂತಪುರ ಮಾರ್ಕೆಟ್ಗೆ ತಗೊಬನ್ನಿ. ಇವಾಗ ನಾವು ಅರೈವಲ್ಸ್ನ ಚೆಕ್ ಮಾಡೋಣ. ಯಶವಂತಪುರ ಮತ್ತು ದಾಸನಪುರಕ್ಕೆ ಬಂದಿರುವಂತಹ ಅರೈವಲ್ಸ್ನ ನೋಡಿದ್ವಿ. ಅದರಲ್ಲಿ ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸು ಆನಿಯನ್ನು 36,586 ಬ್ಯಾಗ್ಸ್ ಬಂದಿದೆ. 121 ವೆಹಿಕಲ್ಸ್ ಇವತ್ತಿನ ಯಶವಂತಪುರ ಮಾರ್ಕೆಟ್ಗೆ ಬಂದಿದೆ. ನೋಡಬಹುದು ಸೊ ಎಷ್ಟು ಅರೈವಲ್ಸ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. 36,000 ಬ್ಯಾಗ್ಸು ಇವತ್ತಿನ ಯಶವಂತಪುರ ಮಾರ್ಕೆಟಿಗೆ ಬಂದಿದೆ. ಸೊ ಚೆಕ್ ಮಾಡಿದ್ರೆ ನಿಮಗೆ ಎಲ್ಲ ರೀತಿ ಡೀಟೇಲ್ಸ್ ಸಿಗ್ತಾ ಇದೆ. ನಾವು ಎಲ್ಲ ರೀತಿ ಡೀಟೇಲ್ಸ್ನ ಅಪ್ಲೋಡ್ ಮಾಡ್ತಾ ಇದ್ದೀವಿ, ಅಪ್ಲೋಡ್ ಮಾಡ್ತಾ ಇದ್ದೀವಿ. ಹಾಗೆಯೇ ನೀವು ಚೆಕ್ ಮಾಡಬೇಕಾಗತ್ತೆ. ಇವತ್ತಿನ ಯಶವಂತಪುರ ಮಾರ್ಕೆಟ್ನ ವಿಡಿಯೋ ಇದಾಗಿದೆ, ಇವತ್ತಿನ ಡೇಟಿಂದ ಇದಾಗಿದೆ. ಯಾವುದೇ ರೀತಿಯ ಹಳೆ ವಿಡಿಯೋಗಳಲ್ಲ ಅಥವಾ ಯಾವುದೇ ರೀತಿಯ ಬೇರೆ ವಿಡಿಯೋಗಳಲ್ಲ, ಕ್ರಿಯೇಟಿವ್ ವಿಡಿಯೋಗಳಲ್ಲ. ಇದು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ವಿಡಿಯೋ ಇದಾಗಿದೆ. ಇವಾಗ ನಾವು ಕರ್ನಾಟಕದ ಆನಿಯನ್ಗೆ ಏನು ರೇಟ್ ಇದೆ, ಹಾಗೆ ಮಹಾರಾಷ್ಟ್ರ ಆನಿಯನ್ಗೆ ಏನು ರೇಟ್ ಇದೆ, ಸೈಜ್ ವೈಸ್ಗಳ ಮೇಲೆ ಏನು ರೇಟ್ ನಡೀತಾ ಇದೆ ಅಂತ ಹೇಳಿ ನಾವು ಚೆಕ್ ಮಾಡ್ತಾ ಹೋಗೋಣ. ಅದರಲ್ಲಿ ಇವಾಗ ನಾವು ಕರ್ನಾಟಕದ ಆನಿಯನ್ಗೆ ನಾವು ನೋಡೋದಾದರೆ, ಕರ್ನಾಟಕದ ಆನಿಯನ್ನು 20% ಆಫ್ ಅರೈವಲ್ಸು ಎಕ್ಸ್ಟ್ರಾ ಸೂಪರ್ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ 1700 ರೂಪಾಯಿಯಿಂದ 1800 ರೂಪಾಯಿ ತನಕ ನಡೀತಾ ಇದೆ. ಬೆಸ್ಟ್ ಕ್ವಾಲಿಟಿ ಈರುಳ್ಳಿಗೆ 1400 ರೂಪಾಯಿಯಿಂದ 1600 ರೂಪಾಯಿ ತನಕ ನಡೀತಿದೆ. ಹಾಗೆಯೇ ಮಿಕ್ಸ್ ತಂದಿರುವಂತಹ ಎಲ್ಲ ಈರುಳ್ಳಿಗೂ 600 ರೂಪಾಯಿಯಿಂದ 1200 ರೂಪಾಯಿ ತನಕ ನಡೀತಾ ಇದೆ.
ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ಗೆ ಬೇರೆ ಕಡೆಯಿಂದ ಆನಿಯನ್ ಬಂದಿದೆ, ಅಂದರೆ ಹೊಸದಾಗಿ ಆನಿಯನ್ ಬಂದಿದೆ. ಅದು ಚಳ್ಳಕೆರೆಯಿಂದ ಬಂದಿದೆ. ಚಳ್ಳಕೆರೆ ಅರೌಂಡಿಂಗ್ಸ್ ಅಂದರೆ ಸರೌಂಡಿಂಗಲ್ಲೆಲ್ಲ ಕಡೆಯಿಂದ ಸೇರಿಬಿಟ್ಟು ನಿಮಗೆ ಇವತ್ತಿನ ಯಶವಂತಪುರ ಮಾರ್ಕೆಟ್ಗೆ ಆನಿಯನ್ ಬಂದಿದೆ. ಅದು ಆ ಆನಿಯನ್ಗೆ 1000 ರೂಪಾಯಿಂದ 1700 ರೂಪಾಯಿ ತನಕ ಹೋಗಿದೆ. 1000 ರೂಪಾಯಿಂದ 1700 ರೂಪಾಯಿ ತನಕ ಹೋಗಿದೆ. ಇವಾಗ ನಾವು ಮಹಾರಾಷ್ಟ್ರ ಆನಿಯನ್ಗೆ ಏನು ರೇಟ್ ಇದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಎಕ್ಸ್ಟ್ರಾ ಬಿಗ್ ಸೈಜು ಓವರ್ ಬಿಗ್ ಸೈಜಲ್ಲಿ 80 mm ಇದ್ದಲ್ಲಿ 21 ರೂಪಾಯಿಂದ 23 ರೂಪಾಯಿ ತನಕ ನಡೀತಾ ಇದೆ. 2100 ರೂಪಾಯಿಂದ 2300 ರೂಪಾಯಿ ತನಕ ನಡೀತಾ ಇದೆ. ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ 1900 ರೂಪಾಯಿಂದ 2000 ರೂಪಾಯಿ ತನಕ ನಡೀತಾ ಇದೆ. ಮುಕ್ಕಾಲು 1700 ರೂಪಾಯಿಂದ 1800 ರೂಪಾಯಿ ತನಕ ನಡೀತಾ ಇದೆ. ಮೀಡಿಯಂ 1500 ರೂಪಾಯಿಂದ 1700 ರೂಪಾಯಿ ತನಕ ನಡೀತಾ ಇದೆ. ಗೋಲ್ಟಾ 1200 ರೂಪಾಯಿಂದ 1300 ರೂಪಾಯಿ ತನಕ ನಡೀತಾ ಇದೆ. ಗೋಲ್ಟಿ 500 ರೂಪಾಯಿಂದ 700 ರೂಪಾಯಿ ತನಕ ನಡೀತಿದೆ. ಹಾಗೆಯೇ ಜೋಡಿ ಚಾಪೆಡ್ ಈರುಳ್ಳಿಗೆ 600 ರೂಪಾಯಿಂದ 1000 ರೂಪಾಯಿ ತನಕ ನಡೀತಿದೆ. ನಾಸಿಕ್ ಕ್ವಾಲಿಟಿ ಈರುಳ್ಳಿಗೆ 1400 ರೂಪಾಯಿಂದ 1700 ರೂಪಾಯಿ ತನಕ ನಡೀತಿದೆ. ಇದಿಷ್ಟು ಮಹಾರಾಷ್ಟ್ರ ಆನಿಯನ್ಗೆ ಸೈಜ್ ವೈಸ್ಗಳ ಮೇಲೆ ಏನು ರೇಟ್ ನಡೀತಿದೆ ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಹಾಗೆಯೇ ಕರ್ನಾಟಕದ ಆನಿಯನ್ಗೆ ಏನು ನಡೀತಿದೆ ಅಂತಲೂ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ಗೆ ಚಳ್ಳಕೆರೆಯಿಂದ ಎಕ್ಸ್ಟ್ರಾ ಅರೈವಲ್ಸ್ ಕೂಡ ಬಂದಿದೆ. ಅದು 1000 ರೂಪಾಯಿಂದ 1700 ರೂಪಾಯಿ ತನಕ ಹೋಗಿದೆ. ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಅಪ್ಡೇಟು ಇದಾಗಿದೆ. ಸೊ ಈ ವಿಡಿಯೋಯಿಂದ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ರೈತರು ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ದಯವಿಟ್ಟು ನೀವು ಕೂಡ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು. ನೀವು ಮಾಡಬೇಕಾಗಿರೋದಿಷ್ಟೇ, ಫಸ್ಟ್ ನೀವು ಕಾಂಟ್ಯಾಕ್ಟ್ ಮಾಡಿ, ನೀವು ಬೆಳೆದಿರುವಂತಹ ಬೆಳೆನ ವಿಡಿಯೋ ಮೂಲಕ ಕಳಿಸ್ಕೊಡಿ, ಚೆಕ್ ಮಾಡ್ತಾರೆ. ನೆಕ್ಸ್ಟು ನಿಮ್ಮದು ಈರುಳ್ಳಿ ಯಾವ ರೇಂಜಲ್ಲಿ ಹೋಗುತ್ತೆ, ಯಾವ ಅಮೌಂಟಲ್ಲಿ ಹೋಗುತ್ತೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತಾರೆ. ನಿಮಗೆ ಓಕೆ ಅನ್ನೋದಾದರೆ ನೀವು ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು. ನಿಮ್ಮ ಕಡೆ ವೆಹಿಕಲ್ಸ್ ಇಲ್ಲ ಅಂದರೂ ನಮ್ಮ ಕಡೆಯಿಂದ ವೆಹಿಕಲ್ಸ್ ಕೂಡ ಕಳಿಸ್ಕೊಡ್ತೀವಿ. ಹಾಗೆಯೇ ಗೇಟ್ ಪಾಸ್ ಸಿಗುತ್ತೆ. ಅದ್ರ ಜೊತೆಗೆ ಮಾರ್ನಿಂಗ್ 9 o'clockಗೆ ಆ್ಯಕ್ಷನ್ ಸ್ಟಾರ್ಟ್ ಆಗುತ್ತೆ. ನೀವು ಕೂಡ ಅಲ್ಲೇ ಇದ್ದು ನೀವು ಬೆಳೆದಿರುವಂತಹ ಬೆಳೆ ಯಾವ ರೇಂಜಲ್ಲಿ ಹೋಗುತ್ತೆ, ಯಾವ ಅಮೌಂಟಲ್ಲಿ ಹೋಗುತ್ತೆ ಅನ್ನೋದನ್ನ ನೀವು ತಿಳ್ಕೊಬಹುದು. ನಿಮಗೂ ಕೂಡ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ರೈತರು ದಯವಿಟ್ಟು ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ಜನರಿಗೆ ರೈತರಿಗೆ ಈ ವಿಡಿಯೋ ತಲುಪುವಂಥ ಸಹಾಯನ ನಾವೆಲ್ಲರೂ ಸೇರಿ ಮಾಡೋಣ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.